ಕಷ್ಟದ ಮಾತಲ್ಲ. ಆದರೆ ಕಟ್ಟಿದ ನಂತರ ಬೆಳೆಸಿದ ನಂತರ ಅದನ್ನು ಮುಂದುವರಿಸೋದು ಯಾವತ್ತೂ ಒಂದು ಸವಾಲಾಗೇ ಇರ್ತದೆ. ಯಾಕಂದರೆ ಏನು ಹುರುಪು, ಹುಮ್ಮಸ್ಸು, ಒಗ್ಗಟ್ಟು ಸಂಸ್ಥೆ ಕಟ್ತಕ್ಕಂಥ ಸಂದರ್ಭದಲ್ಲಿ ಇರ್ತದೆ, ಯಾವಾಗ ಆರ್ಥಿಕ ವಹಿವಾಟು ಬೆಳಿಲಿಕ್ಕೆ ಪ್ರಾರಂಭವಾಗ್ತದೆ ಅಲ್ಲಿ ನಮಗೆ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು, ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಮತ್ತು ಒಡಕನ್ನ ಬಂದಂಥ ಸಂದರ್ಭದಲ್ಲಿ ಅದನ್ನು ಕೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ದೊಡ್ಡ ಸವಾಲದ ಕೆಲಸ. ಆದರೆ ಇವತ್ತು 25 ವರ್ಷಗಳ ಕಾಲ ಪ್ರತಿ ವರ್ಷವೂ ಕೂಡ ಅಭಿವೃದ್ಧಿಯ ಏರಿಕೆಯನ್ನು ಕಂಡಂಥ ನಮ್ಮ ಮುಂಡಗೋಡಿನ ಛತ್ರಪತಿ ಶಿವಾಜಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅದು ಒಂದು ಮೇಲ್ಮಟ್ಟದ ಸ್ಥಾನವನ್ನು ಹೊಂದ್ತಾ ಇರತಕ್ಕಂಥ ನೋಡೋದನ್ನು ಭಾಳ ಸಂತೋಷದ ಸಂಗತಿ ಅಂತ ನಾನು ಇಲ್ಲಿ ಹೇಳಬೇಕಾಗ್ತದೆ. ನಾನು ಇದಕ್ಕೆ ಶ್ರಮಿಸಿದಂಥ ಸಂಸ್ಥಾಪನೆ ಆದಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ನಿರ್ದೇಶಕರಾಗಿ ಸೇವೆ ಮಾಡ್ತಕ್ಕಂಥವ್ರು, ಅಧ್ಯಕ್ಷರಾಗಿ ಸೇವೆ ಮಾಡ್ತಕ್ಕಂಥವ್ರಿಗೆ ಈ ಶ್ರೇಯಸ್ಸು ಹೋಗ್ತಾ ಇದೆ. ನಾನು ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ಸಮಾಜ ಸಣ್ಣದು, ಆದರೆ ಶಕ್ತಿಯಲ್ಲಿ ಕೊರತೆ ಇಲ್ಲ. ಯಾಕಂದರೆ ರಕ್ತದಲ್ಲೇ ಹೋರಾಟದ ಮನೋಭಾವನೆ. ಯಾವಾಗ ಸತ್ಯಕ್ಕೆ ಸಂಕಷ್ಟ ಬಂದಾಗ ಎದೆ ತಟ್ಟಿ ನಿಂತು ಆ ಸಂಕಷ್ಟವನ್ನು ಎದುರಿಸಿ ನ್ಯಾಯದ ಧ್ವಜವನ್ನು ಹಾರಿಸ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಕುಲದಲ್ಲಿ ನಾವೆಲ್ಲ ಹುಟ್ಟಿದಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಹಕಾರದ ಮೂಲಕವೇ ನಾವು ಇವತ್ತು ಅಭಿವೃದ್ಧಿ ಕಾಡ್ತಕ್ಕಂಥದ್ದು. ಬಹುಶಃ ನಾವು ಅಂದರೆ ಹಾವೇರಿ, ಗದಗ, ಧಾರವಾಡ ಸಹಕಾರ ಕ್ಷೇತ್ರವನ್ನು ಇಡೀ ಏಷ್ಯಾ ಖಂಡದಲ್ಲಿ ಸ್ಥಾಪನೆಗೆ ಕೀರ್ತಿ ಇವತ್ತು ನಮ್ಮ ಅವಿಭಾಜಿತ ಧಾರವಾಡ ಜಿಲ್ಲೆ. ನಮ್ಮ ಗದಗಿನ ಕಣಿಗನಾಳಿನಲ್ಲಿ ಸಹಕಾರ ಭೀಷ್ಮದಂಥ ಸಿದ್ದನಗೌಡ ಪಾಟೀಲ್ ಅವರು ಈ ಸಹಕಾರ ಅಂತಕ್ಕಂಥ ಹುಟ್ಟು ಹಾಕಿ ಇವತ್ತು ಎಲ್ಲರಿಗೆ ಬದುಕುವಂಥ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾಕಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವೆಲ್ಲ ನೋಡಿದಾಗ ಬಹುಶಃ ಶ್ರೀಮಂತರ ಹತ್ರ ಅಷ್ಟೇ ಸಾಲ ಸಿಗ್ತಕ್ಕಂಥದ್ದು ಬಡವನಿಗೆ. ಮತ್ತು ಅದು ಎಂಥ ಸಾಲ ಅಂತಂದರೆ ಒಮ್ಮೆ ಸಾಲ ತೊಗೊಂಡ್ರೆ ತೀರ್ಸಕ್ಕಾಗಂಗಿಲ್ಲ. ಹಾಗಾದ್ರೆ ಹೆಂಗೆ ತೀರಿಸ್ಬೇಕು? ಜೀತದ ಆಳದ ಪದ್ಧತಿಯಲ್ಲಿ. ಸೊ ಜೀತದಾದ ಪದ್ಧತಿಯಲ್ಲಿ ಎಲ್ಲರ ಅಂತ್ಯ ಆಗ್ತದೆ ಇಲ್ಲ, ವಂಶ ಪರಂಪರೆನೇ ಆ ಕುಟುಂಬಕ್ಕೆ ಜೀತದ ಆಳದ ಮುಖಾಂತರನೇ ಆ ಸಾಲದ ಬಡ್ಡಿಯ ಮರುಪೂರ್ತಿ ಆಗ್ತಕ್ಕಂಥದ್ದು. ಅಸಲಂತೂ ಆಗಕ್ಕೆ ಸಾಧ್ಯ ಇಲ್ಲ. ಯಾವ್ದು ರೀತಿಯಲ್ಲಿ ಚಕ್ರ ಓಡಲೇ ಇಲ್ಲ ಅಂದ್ರೆ ಇದು ಎಲ್ಲಾದ್ರೂ ನಿಂತು ಹೋಗ್ತಕ್ಕಂಥ ಪರಿಸ್ಥಿತಿ. ಇವತ್ತು ಯಾಕೆ ಸಮುದಾಯ ಭವನಗಳಾಗಲಿ, ದೇವಸ್ಥಾನಗಳಾಗಲಿ, ಮಸೀದಿಗಳಾಗಲಿ ಅಥವಾ ಸಾಮಾಜಿಕ ಸಮಾಜಗಳನ್ನು ಬಲಪಡಿಸ್ತಕ್ಕಂಥ ಕಾರ್ಯಗಳಿಗೆ ಅನುದಾನದ ಕೊರತೆ ಯಾಕೆ ಅನುಭವಿಸ್ತಾ ಇದೀವಿ ಅಂದ್ರೆ, ಒಂದ್ ಕಡೆ ಬೇಡಿಕೆ ಹೆಚ್ಚಿಗೆ ಆಗ್ತಾ ಇದೆ, ಪೂರೈಕೆ ಮಾಡ್ತಕ್ಕಂಥದ್ದು ಇವತ್ತು ನಮಗೆ ಹಿನ್ನಡೆ ಆಗ್ತಾ ಇದೆ. ಎಲ್ಲೋ ಈ ಚಕ್ರ ಬಹಳ ನಡಕ್ ಪಂಚರ್ ಆಗಿ ನಿಲ್ಲುವುದು, ಮತ್ತೆ ಪಂಚರ್ ತಿರ್ಸ್ಕೊಳ್ಳೋದು, ಮತ್ತೆ ಮುಂದೆ ಹೋಗುವುದು, ಹಿಂಗಾಗಿ ಇವತ್ತು ಎಲ್ಲ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಇವತ್ತು ಕುಂಠಿತ ಆಗ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲ ಇವತ್ತು ಆ ಎಲ್ಲ ವಿಷಯಗಳನ್ನ ಗಮನ ಹರಿಸುವ ಮೂಲಕ ಯಾವುದೇ ಕಾಲಕ್ಕೂ ಕೂಡ ಈ ಚಕ್ರನ ನಾವು ನಿಲ್ಲಿಸಬಾರ್ದು. ಇದು ಸರಿಯಾಗಿ ಓಡಿಸ್ತೇ ಹೋದ್ರೆ ಕಡೆಗೆ ಮತ್ತೆ ವಾಪಸ್ ಆ ದುಡ್ಡು ಬಂದು ಬಳುದು ನಮ್ಮ ಗ್ರಾಮ, ನಮ್ಮ ಓಣಿಗಳ ಅಭಿವೃದ್ಧಿಗೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲೂ ಕೂಡ ಬಹಳ ಪ್ರತಿಷ್ಠಿತವಾದಂಥ ಮರಾಠ ಬ್ಯಾಂಕನ್ನು ಬಹಳ ಎತ್ತರ ಮಟ್ಟಕ್ಕೆ ನಮ್ಮೆಲ್ಲ ಹಿರಿಯರು ಬೆಳೆಸಿದ್ರು. ಆದರೆ ಎಲ್ಲೋ ಒಂದು ಕಡೆ ವೈಮನಸ್ಸು, ಈರ್ಷ್ಯೆ ಹೆಚ್ಚಾದಾಗ ಬ್ಯಾಂಕನ್ನು ಉಳಿಸ್ಲಿಕ್ಕೆ ಆಗಲಿಲ್ಲ. ನಾವೆಲ್ಲ ಖೇದ ವ್ಯಕ್ತಪಡಿಸ್ತಾ ಇದ್ದೆವು. ಮತ್ತೊಮ್ಮೆ ಅದನ್ನು ಪ್ರಾರಂಭ ಮಾಡಬೇಕಂತಕ್ಕಂಥ ಪ್ರಯತ್ನ ಮಾಡಿ ಈಗ ಕೊನೆ ಅಂತ ರಿಸರ್ವ್ ಬ್ಯಾಂಕಿನ ಅನುಮತಿಗಾಗಿ ನಾವು ಇವತ್ತು ಕಾಯ್ತಾ ಇದ್ದೆವು. ಸೊ ಆ ಒಂದು ಸಂದರ್ಭವನ್ನು ನಾನು ಯಾಕೆ ಇಲ್ಲಿ ನೆನಪಿಸ್ತಾ ಇದ್ದೀನಿ ಅಂದರೆ, ಇದು ಸುಮಾರು 2004 ಅಂದರೆ 21 ವರ್ಷ ಹಿಂದಿನ ಕತೆ ಇದು. ಸೊ ನೀವು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಬ್ಯಾಂಕ್ ಬೀಳ್ತಕ್ಕಂಥ ಒಂದು ಸಂದರ್ಭ. ಸೊ ಅದನ್ನ ಉದಾಹರಣೆ ಕಣ್ಣಲ್ಲಿ ಇಟ್ಕೊಂಡು ಯಾವತ್ತೂ ಕೂಡ ನಿಮ್ಮಲ್ಲಿ ವೈಮನಸ್ಸು ತರಕ್ಕೆ ಹೋಗ್ಬೇಡ್ರಿ, ಈರ್ಷ್ಯೆ ತರಕ್ಕೆ ಹೋಗ್ಬೇಡ್ರಿ. ನಾವು ನಡ್ಸಕ್ಕಾಗಲೇ ಇದ್ದು ಕೂಡ ಯಾರು ನಡೆಸ್ತಾ ಇದ್ದಾರೆ ಅವ್ರಿಗೆ ಬೆಂಬಲ ಕೊಡುವ ಮೂಲಕ ಈ ಬ್ಯಾಂಕನ್ನು ಇನ್ನು ಎತ್ತರಕ್ಕೆ ಒಯ್ಯುವ ಮೂಲಕ ಏನು 25 ವರ್ಷದಲ್ಲಿ ಸುಮಾರು 30 ಕೋಟಿಗಿಂತ ಹೆಚ್ಚಿನ ಬಂಡವಾಳವನ್ನು ನೀವು ಹಮ್ಮಿಕೊಂಡಿದ್ರಿ.
ಮುಂದೆ ಬರ್ತಕ್ಕಂಥ 50 ವರ್ಷದ ಸಂಭ್ರಮ, ಬಹುಶಃ ಎಷ್ಟು ಮಂದಿ ನಾವು ಆ ಸಂಭ್ರಮದಲ್ಲಿ ಜೀವಂತ ಇರ್ತೇವಿಲ್ಲೋ ಗೊತ್ತಿಲ್ಲ, ಆದರೆ ಈ ಸಂಘ ಮಾತ್ರ ಜೀವಂತ ಇರಲೇಬೇಕು, ಇದು ಸಾಕ್ಷಿ ಆಗಬೇಕು. ಆ 50ರ ಸಂಭ್ರಮದಲ್ಲಿ ಒಂದು 100 ಕೋಟಿ ರೂಪಾಯಿ ವಹಿವಾಟು ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ತಾವೆಲ್ಲ ಗಟ್ಟಿ ಹೆಜ್ಜೆನ ನಿಟ್ಟಿನಲ್ಲಿ ಹಾಕಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವಾಗ ಸಹಕಾರ ಕ್ಷೇತ್ರವನ್ನು ಹುಟ್ಟು ಹಾಕಿ ಇಂಥ ಪದ್ಧತಿಯನ್ನ ಬಂದ್ ಮಾಡಬೇಕು, ಎಲ್ಲರೂ ಜೊತೆಗೂಡಿ ಜನರನ್ನ ಕೊಂಡೊಯ್ಯತಕ್ಕಂಥ ಒಂದು ವೇದಿಕೆ, ಸಹಕಾರ ವೇದಿಕೆ ಪ್ರಾರಂಭ ಆಗಿದ್ದು ಆ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು 25 ವರ್ಷ ಅಂದ್ರೆ ಒಂದು ತಲೆಮಾರಿದ್ದಂಗೆ ನಮ್ಮ ಇದರಲ್ಲಿ. ಸೊ ಒಂದು ತಲೆಮಾರು ಇವತ್ತು ಈ ಸಂಸ್ಥೆ ಮುಂಡಗೋಡ್ನಲ್ಲಿ ಸುಮಾರು 30 ಕೋಟಿಗೂ ಹೆಚ್ಚಿಗೆ ಬಂಡವಾಳ ಇಟ್ಟುಕೊಂಡು 29 ಕೋಟಿ ಸಾಲವನ್ನು ಕೊಡುವ ಮೂಲಕ ಇವತ್ತು ಅಭಿವೃದ್ಧಿ ಪಥದಲ್ಲಿ ಒಯ್ತಾ ಇರುವುದು ಬಹಳ ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸುಮಾರು 25 ವರ್ಷಗಳ ಕಾಲ ಅತ್ಯಂತ ಪ್ರತಿಕೂಲ ವ್ಯವಸ್ಥೆಯಲ್ಲಿ ಕೂಡ ಆರ್ಥಿಕ ವಿಷಯದ ಕುರಿತು ಎಲ್ಲ ಸಮಾಜಕ್ಕೆ, ಅಂದ್ರೆ ಕೇವಲ ಮರಾಠ ಸಮಾಜಕ್ಕೆ ಅಷ್ಟೇ ಅಲ್ಲದೆ ಎಲ್ಲ ಸಮಾಜದ ಬಡವರಿಗೆ, ಎಲ್ಲ ಸಮಾಜದ ವಿದ್ಯಾರ್ಥಿಗಳಿಗೆ, ಎಲ್ಲ ಸಮಾಜದ ಮಾತೆಯರಿಗೆ ಆರ್ಥಿಕವಾಗಿ ಸಹಕರಿಸುವಂತ ಬ್ಯಾಂಕ್ ಯಾವುದಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಬ್ಯಾಂಕ್ ಅಂತ ಹೇಳ್ಬೋದು. ಇದು ಎಲ್ಲರಿಗೂ ಕೂಡ ಸಹಕಾರ್ಯ ಮಾಡಲಿಕ್ಕೆ ಹುಟ್ಟಿರುವಂತಹ ಒಂದು ಸಂಸ್ಥೆ. ಎಲ್ಲಾ ಸಮಾಜಕ್ಕೂ ಕೂಡ ಸಹಕಾರ್ಯ ಮಾಡಬೇಕಾಗಿರುವಂತ ಉದಾತ್ತ ಆಸೆಯಿಂದ, ಉದಾತ್ತ ಇಚ್ಛೆಯಿಂದ ಸ್ಥಾಪನೆಯಾಗಿರುವಂತ ಒಂದು ಸೊಸೈಟಿ ಅಥವಾ ಬ್ಯಾಂಕ್ ಯಾವುದಂದ್ರೆ ಅದು ಈ ಛತ್ರಪತಿ ಶಿವಾಜಿ ಮಹಾರಾಜ್ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಅಂತ ಹೇಳ್ಬಹುದು. ಆರ್ಥಿಕ ಅನ್ನುವಂಥದ್ದು, ಅರ್ಥವ್ಯವಸ್ಥೆ ಅನ್ನುವಂಥದ್ದು, ಅಥವಾ ದುಡ್ಡು ಅನ್ರಿ, ಹಣ ಅನ್ರಿ, ಅರ್ಥ ಅನ್ಬೋದು, ಕಾಂಚನ ಅನ್ಬೋದು, ಮನಿ ಅನ್ಬೋದು, ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಇರಬಹುದು. ಆದರೆ ಜೀವನದಲ್ಲಿ ಅರ್ಥವ್ಯವಸ್ಥೆಗೆ ಬಹಳಷ್ಟು ಮಹತ್ವಪೂರ್ಣ ಇದೆ. ಅರ್ಥ ಅಂದ್ರೆ ದುಡ್ಡು ಬಹಳಷ್ಟು ಮಹತ್ವಪೂರ್ಣವಾಗಿರುವಂತದ್ದು. ದುಡ್ಡು ಕೊಟ್ಟರೆ ಬೇಕಾದ ಬರ್ತೈತಿ ಈ ಜಗದೊಳಗೆ ಅಂತ ಹೇಳ್ತಾರೆ. ಬೇಕಾದಂದ್ರೆ ವ್ಯವಹಾರಿಕವಾಗಿ ದುಡ್ಡು ಕೊಟ್ಟು ದೇವರನ್ನ ನಾವು ಖರೀದಿಕೊಳ್ಳಕ್ ಬರಲ್ಲ, ದುಡ್ಡು ಕೊಟ್ಟು ಗುರುಗಳನ್ನು ಖರೀದಿ ಮಾಡ್ಕೊಳ್ಳಲ್ಲ, ದುಡ್ಡು ಕೊಟ್ಟು ತಂದೆ ತಾಯಿಯನ್ನ ಖರೀದಿ ಮಾಡ್ಕೊಳ್ಳಾಗಲ್ಲ, ದುಡ್ಡು ಕೊಟ್ಟು ನಿದ್ದೆ ಖರೀದಿ ಮಾಡ್ಕೊಳ್ಳಾಗಲ್ಲ, ದುಡ್ಡು ಕೊಟ್ಟು ಆರೋಗ್ಯ ಖರೀದಿ ಮಾಡ್ಕೊಳ್ಳಾಗಲ್ಲ, ದುಡ್ಡು ಕೊಟ್ಟು ಸಂತೋಷವಾಗಿ ನಿದ್ದೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಕೆಲವೊಂದು ವಸ್ತುಗಳು ಜೀವನಕ್ಕೆ ಉಪಯೋಗವಾಗಿರುವಂತ ಭೌತಿಕವಾಗಿರುವಂತಹ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವುದು ಹೊರತು ಮತ್ತು ಅದರ ಮುಂದೆ ಏನಿಲ್ಲ. ಹಾಗಾಗಿ ಅರ್ಥವ್ಯವಸ್ಥೆ ಅನ್ನುವಂಥದ್ದು ಜೀವನಕ್ಕೆ ಒಂದು ಪಾಯ ಇದೆ, ಒಂದು ವ್ಯವಸ್ಥೆ ಇದೆ. ಹಾಗಾಗಿ ನಮ್ಮ ಧರ್ಮಶಾಸ್ತ್ರಗಳಲ್ಲಿ, ವೇದ ಉಪನಿಷತ್ತುಗಳಲ್ಲಿ ಜೊತೆಗೆ ತಾಲೂಕಿನ ಒಳ್ಳೊಳ್ಳೆ ಸಹಕಾರಿಗಳು ಸಹಿತ ಅವತ್ತಿನ ಕಮಿಟಿಯಲ್ಲಿ ಇದ್ವಿ. ಅಷ್ಟೇ ಶ್ರಮ ನಮ್ಮ ಸಿಬ್ಬಂದಿಗಳದು ಇತ್ತು. ಜನ ವಿಶ್ವಾಸ ಇಟ್ಟಾಗ ವರ್ಷದಿಂದ ವರ್ಷಕ್ಕೆ ಬ್ಯಾಂಕು ಬಹಳ ಪ್ರಗತಿಯತ್ತ ಸಾಧಿಸ್ತಾ ಇತ್ತು. ಪ್ರಾರಂಭದಲ್ಲಿ 832 ಷೇರುದಾರರಿಂದ 8,32,000 ಷೇರು ಬಂಡವಾಳದಿಂದ ನಮ್ಮ ಬ್ಯಾಂಕ್ ಪ್ರಾರಂಭವಾಯಿತು. 30/11/2025 ಇವತ್ತು ಸದಸ್ಯರ ಸಂಖ್ಯೆ 3,729ಕ್ಕೆ ಮುಟ್ಟಿರ್ತದೆ. ಷೇರು ಬಂಡವಾಳ 55 ಲಕ್ಷ ಆಗಿದ್ದದ.
ಗುಂತಾವಣೆಗಳು 4,50,00,000 ಇವತ್ತು ಶೇಖರಣೆ ಆಗಿತ್ತದೆ. ಠೇವುಗಳು 28 ಕೋಟಿಯಷ್ಟು ಇವತ್ತು ಠೇವು ಸಂಗ್ರಹ ಆಗಿತ್ತದೆ. ನಮ್ಮ ದುಡಿಯುವ ಬಂಡವಾಳ ಒಟ್ಟು 36 ಕೋಟಿಯಷ್ಟು ಸಂಗ್ರಹ ಆಗಿದ್ದು, ಅದರಲ್ಲಿ 29 ಕೋಟಿಯಷ್ಟು ನಾವು ಗ್ರಾಹಕರಿಗೆ ಸಾಲ ನೀಡಿದ್ದೇವೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ಯಾವುದೇ ಸಾಲವನ್ನು ಮಂಜೂರಿ ಆದರೂ ಸಹಿತ ನಾವು ತೆಗೆದುಕೊಂಡಿಲ್ಲ. ಸ್ಥಿರಾಸ್ತಿ 74 ಲಕ್ಷ ಇದೆ. ವಾರ್ಷಿಕ ವಹಿವಾಟು 300 ಕೋಟಿಯಷ್ಟು ಇವತ್ತು ವಾರ್ಷಿಕ ವಹಿವಾಟಿದೆ. ಪ್ರಸಕ್ತ ಸಾಲಿನಲ್ಲಿ 1,06,00,000 ನಾವು ಲಾಭವನ್ನು ಗಳಿಸಿದ್ದೇವೆ. ಹೆಚ್ಚು ಸಾಧನೆ ಮಾಡದ ಇದ್ರು ಸಹಿತ ಎಲ್ಲ ರಾಜಕೀಯ ಒಂದು ಮುಖಂಡರ ಸಹಕಾರದಿಂದ ಸ್ನೇಹಿತರಾದಂಥ ಗಡವಾಲೆಯವರು ಇಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿದ್ದಾಗ ಆರ್.ವಿ. ದೇಶಪಾಂಡೆ ಅವರು ಶಾಸಕರಿದ್ದ ಸಂದರ್ಭದಲ್ಲಿ ಸಮಾಜಕ್ಕೆ 10 ಗುಂಟೆ ಜಾಗವನ್ನು ಕೇಳಿದ್ವಿ ನಾವು. ತಕ್ಷಣ ಮಂಜೂರು ಮಾಡಿಕೊಟ್ಟಾಗ ಅವತ್ತನೇ ಇದ್ದಂಥ ಸಂಸದರು ಅನಂತಕುಮಾರ್ ಹೆಗಡೆ ಅವರು ಅವರ ಅನುದಾನದಲ್ಲಿ ಸ್ವಲ್ಪ ಅನುದಾನ ಕೊಟ್ಟರು. ಮುಂದೆ ಆರ್.ವಿ. ದೇಶಪಾಂಡೆ ಅವರು, ಸಿದ್ದರಾಮಯ್ಯನವರು ಹಣಕಾಸಿನ ಮಂತ್ರಿ ಇದ್ದರು. ಕೊನೆ ಗಳಿಗೆಯಲ್ಲಿ ಆ ಸಭಾಭವನಕ್ಕೆ ಏಕಕಾಲಕ್ಕೆ 30 ಲಕ್ಷ ರೂಪಾಯಿ ಅನುದಾನ ಒದಗಿಸಿಕೊಟ್ರು. ತದನಂತರ ಎಸ್.ಎಂ. ಹೆಬ್ಬಾರ್ ಅವರು ಸಹಿತ ಅಲ್ಪ ಪ್ರಮಾಣದ ಸಹಾಯ ಮಾಡಿದ್ದಾರೆ. 4 ಜನ ದಿಗ್ಗಜರು ಇವ ಸರ್ಕಾರದಲ್ಲಿ ಭಾಗಿಯಾಗಿದ್ದೀರಿ. ಶ್ರೀನಿವಾಸ ಮೋನೆ ಅವರಿಗೆ ರಾಜ್ಯದ ಅಲ್ಲ ರಾಷ್ಟ್ರದ ಸಂಪರ್ಕ ಇದೆ. ಒಂದು 6,000 ಚದರಡಿಯಷ್ಟು ಅಳತೆಯ ಒಂದು ಸಭಾಭವನವನ್ನು ನಾವು ಕಟ್ಟಿದ್ದೇವೆ. ಇನ್ನೊಂದು ಮಾಡಿ ಕಟ್ಟಬೇಕಾಗಿದೆ. ಹಾಗಾಗಿ ತಾವು ಸರ್ಕಾರದಿಂದ ಹಿಂದುಳಿದ ವರ್ಗದ ಒಂದು ಇಲಾಖೆಯಿಂದ ದೇಶಪಾಂಡೆ ಅವರು ಅನುದಾನ ಕೊಡಿಸಿದ್ರು. ನಾನು ಬಹಳ ಪ್ರಯತ್ನ ಪಟ್ಟಿದ್ದೆ, ಆದರೆ ಇದುವರೆಗೆ ಯಾವುದು ಅನುದಾನ ಆಗ್ತಾ ಇಲ್ಲ. ಮೂಳೆಯವರ ಹತ್ರ ಸಹಿತ ನಾನು ವಿನಂತಿ ಮಾಡಿಕೊಂಡು ಅವ್ರು ಇಡೀ ರಾಜ್ಯಕ್ಕೆ ಅನುದಾನ ಕೊಡಲಿಕ್ಕೆ ಅವಕಾಶ ಇದೆ ಅವರಿಗೆ. ಯಾಕಂದ್ರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಹೋಗ್ತಕ್ಕಂಥವ್ರು ಅಂಥವ್ರಿಗೂ ಸಹಿತ ನಾನು ಮನವಿ ಮಾಡಿಕೊಂಡಿದ್ದೆ. ಆನಂತರ ಮರಾಠ ನಿಗಮದ ಅಧ್ಯಕ್ಷರು ಅವರು ಸಹಿತ ಬಹಳ ಅನುಭವಿಗಳಾದಾರ ಮತ್ತು ನಮ್ಮ ತಾಲೂಕಿನ ಸಂಪೂರ್ಣ